ನೋಡ್ಬೋದು ಗುರು, ನೀವು ಜಸ್ಟ್ ಒಂದು 4G ಸಿಮ್ ಇದ್ರೆ ಸಾಕು, ಈ ಕ್ಯಾಮ್ರಾನ ನೀವು ಎಲ್ಲಿ ಬೇಕಾದ್ರೂ ಯಾವ ಜಾಗದಲ್ಲಿ ಬೇಕಾದ್ರೂ ಕೂತ್ಕೊಂಡು ಆರಾಮಾಗಿ ಕನೆಕ್ಷನ್ಸ್ಗೋಸ್ಕರ ಒಂದು ವೈರ್ನ ಹಾಕಿದೀನಿ ಬಿಟ್ರೆ ಒಂದು 4G ಸಿಮ್ ಹಾಕ್ಬಿಟ್ಟು ನೀವು ಎಲ್ಲಿ ಬೇಕಾದ್ರೂ ನೋಡ್ಕೋಬಹುದು. ನೋಡೋಣ ಇವಾಗ ಅಂದ್ರೆ ಈ ಕ್ಯಾಮ್ರಾದ ಮುಂದೆ ಯಾರೇ ಒಬ್ಬ ಡಿಟೆಕ್ಷನ್ ಆದ್ರೆ ಅವರು ಯಾವ ಕಡೆ ಹೋಗ್ತಾರಲ್ಲ ಆ ಕಡೆ ನಿಮಗೆ ಇದು ಆಟೋಮೆಟಿಕ್ ಆಗಿ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರೆ ಗ್ಯಾಜೆಟ್ ಕನ್ನಡ. ನಾನು ನಿಮ್ಮ ಪ್ರಕಾಶ್ ಮಾತಾಡ್ತೀನಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸುವಂತ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ, ಯಾಕಂದ್ರೆ ನಾವು ಮಾಡುವಂತ ಯೂನಿಕ್ ಆದ ಗ್ಯಾಜೆಟ್ಗಳು ವಿಡಿಯೋ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಮೊದಲನೇ ಬರುತ್ತೆ ಅಂತ ಹೇಳ್ತಾ. ಸೊ ನನ್ನ ಹತ್ರ 2 ಕ್ಯಾಮ್ರಾಗಳಿದೆ, ಯಾರು ಬೇಕಾದ್ರೂ ಯೂಸ್ ಮಾಡ್ಕೊಳ್ಳುವಂತ 2 ಕ್ಯಾಮ್ರಾಗಳಿದೆ. ಇದೇನಪ್ಪ ಯಾರು ಬೇಕಾದ್ರೂ ಯೂಸ್ ಮಾಡ್ಕೊಳ್ಬಹುದು ಅಂತ ನೀವು ಕೇಳ್ತಾ ಇರಬಹುದು. ಸೊ ಹಳೆದೊಂದು ಸಿಸ್ಟಮ್ ಯಾವ ತರ ಇತ್ತಂದ್ರೆ DVR ಕ್ಯಾಮ್ರಾ ಮತ್ತೆ NVR ಸಿಸ್ಟಮ್ ಎಲ್ಲ ಇದ್ದು, ಅದಕ್ಕೆ ನಿಮಗೆ ವೈರಿಂಗ್ ಮಾಡಿಸ್ಬೇಕು, ಆಮೇಲೆ ನಿಮಗೆ ಕಂಪ್ಯೂಟರ್ ಬೇಕಾಗ್ತಿತ್ತು, ಆಮೇಲೆ ನಿಮಗೆ DVR ಸೆಟಪ್ ಬೇಕಿತ್ತು. ಸೊ ಈ ತರ ಎಲ್ಲ ಪ್ರಾಬ್ಲಮ್ಸ್ ಗಳಿಂದ ಎಲ್ಲರೂ ಯೂಸ್ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ. ಬಟ್ ಇವತ್ತು ನನ್ನ ಹತ್ರ 2 ಕ್ಯಾಮ್ರಾಗಳಿದೆ. ಇದು ನಿಮಗೆ ಹಳ್ಳಿಗಳಲ್ಲಾಗಲಿ, ಸಿಟಿಗಳಾಗಲಿ, ಶಾಪ್ಗಳಲ್ಲಾಗಲಿ, ರೂಮ್ಗಳಾಗಲಿ ಎಲ್ಲ ಯಾರು ಬೇಕಾದ್ರೂ ಮತ್ತೆ ಎಲ್ಲಿ ಬೇಕಾದ್ರೂ ಇದನ್ನ ನೀವು ಆರಾಮಾಗಿ ಇನ್ಸ್ಟಾಲೇಷನ್ ಮಾಡ್ಕೊಳ್ಬಹುದು. ಯಾಕಂತೀರಾ? ಸೊ ಇದರಲ್ಲಿ ನಿಮಗೆ ಒಂದೇ ಒಂದು ಪವರ್ ಕನೆಕ್ಷನ್ ಕೊಟ್ಟರೆ ಸಾಕು ಗುರು. ನೀವು ವೈಫೈ ಇದ್ರೆ ವೈಫೈ ಇಂದನೂ ಕೂಡ ಕನೆಕ್ಟ್ ಮಾಡ್ಕೋಬಹುದು, ಅಥವಾ ನಿಮ್ಮ ಹತ್ರ ವೈಫೈ ಇಲ್ಲ ಅಂದ್ರೆ ನೀವು ಒಂದು 4G ಸಿಮ್ ಹಾಕ್ಬಿಟ್ಟು ಕೂಡ ಕನೆಕ್ಟ್ ಮಾಡ್ಕೋಬಹುದು. ಸೊ ಜಸ್ಟ್ ಒಂದು ಪ್ಲಗ್ ಮಾಡಿ ಜಸ್ಟ್ ಒಂದು ಬಟನ್ ಆನ್ ಮಾಡಿದ್ರೆ ಸಾಕು, ನೀವು ಈ ದೇಶದಲ್ಲಿ ಅಲ್ಲಂತಲ್ಲ ಬೇರೆ ಯಾವುದೇ ದೇಶದಲ್ಲಿದ್ರು ತಮ್ಮ ಅಂಗೈಯಲ್ಲಿ ತಮ್ಮ ಮೊಬೈಲ್ ಅಲ್ಲೇ ನೀವು ಈ ದೃಶ್ಯವನ್ನ ನೋಡಬಹುದು. ಬನ್ನಿ, 2 ಬ್ರ್ಯಾಂಡ್ಗಳನ್ನು ನಾನಿವತ್ತು ನಿಮಗೆ ಹೊಸದಾಗಿ ತೋರಿಸ್ತಾ ಇದ್ದೀನಿ. ಇದು ಒಂದು ಬಂದ್ಬಿಟ್ಟು ನಿಮಗೆ ಟ್ರೂ ಯು ಆಗಿರುತ್ತೆ, ಇನ್ನೊಂದು ಬಂದ್ಬಿಟ್ಟು ಹೈ ಸೆಕ್ಯೂರ್ ಅನ್ನೋ ಒಂದು ಬ್ರ್ಯಾಂಡ್ ಆಗಿರುತ್ತೆ. ಎರಡೂ ಕೂಡ ನಿಮಗೆ ಕಂಪ್ಲೀಟ್ಲಿ ಮೇಡ್ ಇನ್ ಇಂಡಿಯಾ ಬ್ರ್ಯಾಂಡ್ ಆಗಿರೋದ್ರಿಂದ ಇದು ನಿಮಗೆ 4G ಸಿಮ್ ಇಂದನೂ ಕೂಡ ವರ್ಕ್ ಆಗುವಂತದ್ದು. ಹಾಗೆ ನಿಮ್ಮ ಹತ್ರ ಪ್ರತ್ಯೇಕವಾಗಿ ಒಂದು ವೈಫೈ ಕನೆಕ್ಷನ್ಸ್ ಕೂಡ ಇದ್ರೆ ವೈಫೈ ಇಂದನೂ ಕೂಡ ಕನೆಕ್ಟ್ ಮಾಡ್ಕೊಳ್ಬಹುದು. ಜಸ್ಟ್ ಇದಕ್ಕೆ ಯಾವುದೇ ತರ ನಿಮಗೆ ವೈರಿಂಗ್ ನ ಅವಶ್ಯಕತೆ ಇಲ್ಲ, DVR ನ ಅವಶ್ಯಕತೆ ಇಲ್ಲ, ಹಾಗೆ ನಿಮಗೆ ಎಕ್ಸ್ಟ್ರಾ ಟೆನ್ಷನ್ ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಇದನ್ನು ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ನಿಮ್ಮ ಹಳ್ಳಿಗಳಲ್ಲಾಗ್ಲಿ, ಸಿಟಿಗಳಲ್ಲಾಗ್ಲಿ ಎಲ್ಲಾದ್ರೂ ನೀವು ಜಸ್ಟ್ ಒಂದು ಪ್ಲಗ್ ಅಂಡ್ ಪ್ಲೇ ಅನ್ನೋ ಒಂಥರ ಒಂದು ಕ್ಯಾಮ್ರಾ. ಬನ್ನಿ ಇದನ್ನ ಕಂಪ್ಲೀಟ್ ಆಗಿ ಅನ್ಬಾಕ್ಸಿಂಗ್ ಮಾಡೋಣ. ಹಾಗೆ ನಿಮ್ಗೆ ಇದನ್ನ ಯಾವ ತರ ಎಲ್ಲ ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆವರೆಗೂ ಈ ವಿಡಿಯೋನ ನೋಡಿ. ನಮ್ಮ ಅಡ್ರೆಸ್ ಬಂದ್ಬಿಟ್ಟು ನಿಮಗೆ ಮೈಸೂರಲ್ಲಿ ಇರುವಂತದ್ದು. ಮೈಸೂರಲ್ಲೆಲ್ಲಪ್ಪ ಅಂತಂದ್ರೆ ಸೊ KR ಹಾಸ್ಪಿಟಲ್ ಪಕ್ಕದಲ್ಲಿ, ಕಣ್ಣನ್ ಲ್ಯಾಬ್ ಪಕ್ಕದಲ್ಲಿ ನಿಮ್ಮ ಗ್ಯಾಜೆಟ್ ಹಬ್ ಅನ್ನೋ ಒಂದು ಶಾಪ್ ಇದೆ. ಅಲ್ಲಿ ಕೂಡ ನೀವು ವಿಸಿಟ್ ಮಾಡಿಕೊಂಡು ಇದನ್ನ ಖರೀದಿಸಬಹುದು. ಹಾಗೆ ನೀವು ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲೇ ಇದ್ರೂ ಕೂಡ COD ಕೂಡ ಅವೈಲೇಬಲ್ ಇದೆ. ಅಂದ್ರೆ COD ಅಂದ್ರೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಅವೈಲೇಬಲ್ ಇದೆ. ಅಂದ್ರೆ ನಮ್ಮ ಪ್ರಾಡಕ್ಟ್ ನಿಮ್ಮ ಬಳಿ ಬಂದ ನಂತರ ಕೂಡ ನೀವು ದುಡ್ಡನ್ನ ಕೊಡಬಹುದು. ಬನ್ನಿ, ಇದೆಲ್ಲ ಹೇಳೋಕ್ಕಿಂತ ಮುಂಚೆ ಇದರ ಸ್ಪೆಸಿಫಿಕೇಶನ್ ಏನು, ಬಟ್ ಇದನ್ನ ಹಾಕೋದ್ರಿಂದ ಅಂದ್ರೆ ನೀವು ಈ ಕ್ಯಾಮ್ರಾ ಪರ್ಚೇಸ್ ಮಾಡಿದ್ಮೇಲೆ ನೀವು ಇದರಿಂದ ಆಗುವ ಲಾಭಗಳೇನು, ಹಾಗೆ ಇದು ಯಾವ ತರ ಎಲ್ಲ ಕೆಲಸ ಮಾಡುತ್ತೆ, ಇದರ ಫಸ್ಟ್ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬರೋದಾದ್ರೆ ನೋಡ್ಕೊಂಡು ಬರೋಣ ಸ್ಪೆಸಿಫಿಕೇಶನ್ ಏನಿದೆ ಅಂತ. ನಂತರ ಅದನ್ನ ನಿಮಗೆ ಪ್ರಾಕ್ಟಿಕಲ್ ರೂಪದಲ್ಲಿ ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ದಯವಿಟ್ಟು ಸ್ಕಿಪ್ ಮಾಡದೆ ನೀವು ಕೊನೆವರೆಗೂ ಈ ವಿಡಿಯೋನ ನೋಡಿ. ನೋಡ್ತಾ ಇರಬಹುದು ಬಾಕ್ಸ್ ಹಿಂದ್ಗಡೆ ನಿಮಗೆ ಕೆಲವೊಂದು ಸ್ಪೆಸಿಫಿಕೇಶನ್ ಕೊಡಿದ್ದಾನೆ. ಅಂದ್ರೆ ನಿಮಗೆ ಇದು ಆಪ್ಷನ್ಸ್ ಗಳನ್ನ ಕೊಡಿದ್ದಾನೆ, ಇದು ಯಾವ ರೀತಿ ಎಲ್ಲ ವರ್ಕ್ ಆಗಬಹುದು ಅಂತ ನೋಡಬಹುದು. ಮೊದಲಿಗೆ ನೀವು ಒಂದರಲ್ಲಿ ಇದನ್ನ ಹೋಮ್ ಅಲ್ಲಿ ಹಾಕೋಬಹುದು, ಆಮೇಲೆ ಮೀಟಿಂಗ್ ಹಾಲ್ ಅಲ್ಲಿ ಹಾಕಿರ್ಲಿ, ಅಥವಾ ನಿಮಗೆ ರೆಸ್ಟೋರೆಂಟ್ ಗಳಲ್ಲಾಗಲಿ, ಅಥವಾ ನಿಮಗೆ ಏನಾದ್ರು ಪಾರ್ಟಿ ಹಾಲ್ ಗಳಲ್ಲಿ ಹಾಕೋಬಹುದು. ಎಲ್ಲಾದ್ರೂ ಕೂಡ ನೀವು ಅದರ ಮನೆ ಆಗಿರಲಿ ಅಥವಾ ನಿಮ್ಮ ಶಾಪ್ ಆಗಿರಲಿ ಎಲ್ಲಿ ಬೇಕಾದ್ರೂ ಯೂಸ್ ಮಾಡುವಂತ ಒಂದು ಬೆಸ್ಟ್ ಕ್ಯಾಮ್ರಾ ಅಂತಾನೆ ಹೇಳ್ಬೋದು. ಹಾಗೆ ಕೆಲವೊಂದಷ್ಟು ಸ್ಪೆಸಿಫಿಕೇಶನ್ ಇದು ಯಾವ ರೀತಿಯಿಂದ ವರ್ಕ್ ಆಗುತ್ತೆ ಅನ್ನೋದನ್ನು ಕೂಡ ಒಂದಷ್ಟು ನಿಮಗೆ ಮಾಹಿತಿನ ಇಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಮೊದಲಿಗೆ ನೋಡಬಹುದು ನೀವು 4G ವೈಫೈ ವೈರ್ ಫ್ರೀ ಅಂತ ಕೊಟ್ಟಿದ್ದಾನೆ. ಅಂದ್ರೆ ಸಿಟಿಗಳಲ್ಲಿ ನೋಡಿರಬಹುದು ನೀವು, ಅವ್ರ ಹತ್ರ ಫೈಬರ್ ಕನೆಕ್ಷನ್ ಆಗಿರಲಿ ಅಥವಾ ರೋಟರ್ ಆಗಿರಲಿ ಈ ತರ ಇರೋದ್ರಿಂದ ನೀವು ಆರಾಮಾಗಿ ವೈಫೈ ಗಿಂದನೂ ಕೂಡ ಕನೆಕ್ಟ್ ಮಾಡ್ಕೊಳ್ಬಹುದು. ಅದೇ ಹಳ್ಳಿ ಸೈಡ್ ಆದ್ರೆ ನಿಮಗೆ ವೈಫೈ ಅವ್ರ ಹತ್ರ ಇರಲ್ಲ. ಅವ್ರು ಏನ್ ಮಾಡಬೇಕು ಅಂದ್ರೆ ಒಂದು 4G ಸಿಮ್ ನ ಇದ್ರಲ್ಲಿ ಹಾಕ್ಬಿಟ್ಟು ನೀವು ಆರಾಮಾಗಿ ಎಲ್ಲಿ ಬೇಕಾದ್ರೂ, ಅಂದ್ರೆ ನಿಮಗೆ ಡಿಸ್ಟೆನ್ಸ್ ಅಂತಲ್ಲ, ಎಲ್ಲೇ ಇದ್ರೂ ಕೂಡ ನಿಮ್ಮ ಮೊಬೈಲ್ ಅಲ್ಲಿ ತಮ್ಮ ಜಾಗವನ್ನ ವೀಕ್ಷಿಸಬಹುದು. ಸೆಕೆಂಡ್ ಆಪ್ಷನ್ ಬರೋದಾದ್ರೆ ನೋಡಬಹುದು ನೀವು 360 ಡಿಗ್ರಿ ರೊಟೇಟ್ ಆಗುತ್ತೆ. ಅಂದ್ರೆ ನಿಮಗೆ ಈ ಕ್ಯಾಮ್ರಾನೇ ನಿಮಗೆ 360 ಡಿಗ್ರಿನೂ ಕೂಡ ನಿಮಗೆ ಸುತ್ತುತ್ತೆ ಅಂತ ಹೇಳ್ತಿದ್ದಾರೆ. ಒಂದು ಸೂಪರ್ ಅದು. ಥರ್ಡ್ ಆಪ್ಷನ್ ಬರೋದಾದ್ರೆ ನೋಡಬಹುದು ನೈಟ್ ವಿಷನ್ ಅಂತ ಹೇಳಿದ್ದಾರೆ. ನೈಟ್ ವಿಷನ್ ನಿಮಗೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದ್ರೆ, ಸೊ ನಿಮ್ಮ ಕಣ್ಣಿಗೆ ಏನು ಆ ಜಾಗ ಏನು ಕಾಣಿಸ್ತಾನೆ ಇಲ್ಲ ಅನ್ಕೊಳ್ಳಿ, ಅಂದ್ರೆ ರಾತ್ರಿ ಆಗಿರುತ್ತೆ, ನಿಮ್ಮ ಕಣ್ಣಿಗೆ ಯಾವುದೇ ಒಂದು ವಸ್ತು ಕಾಣಿಸ್ತಾ ಇದ್ರೂ ಕೂಡ ಈ ಕ್ಯಾಮ್ರಾದಲ್ಲಿ ನಿಮಗೆ ಕಾಣಿಸುತ್ತೆ. ಅದಕ್ಕೋಸ್ಕರ ನೈಟ್ ವಿಷನ್ ಅಂತ ಹೇಳ್ತಾರೆ. ಒಂದು ಸೂಪರ್ ಆದ ವಿಷಯ. ಸೊ ಫೋರ್ತ್ ಆಪ್ಷನ್ ಬಂದ್ಬಿಟ್ರೆ ನೋಡೋದು ಹ್ಯೂಮನ್ ಟ್ರ್ಯಾಕಿಂಗ್. ಅಂದ್ರೆ ಇದರಲ್ಲಿ ನಿಮಗೆ ಮೋಷನ್ ಟ್ರ್ಯಾಕಿಂಗ್ ಮತ್ತೆ ಹ್ಯೂಮನ್ ಟ್ರ್ಯಾಕಿಂಗ್ ಅಂತ ಆಪ್ಷನ್ಸ್ ಇರುತ್ತೆ. ಅದನ್ನ ನಿಮಗೆ ಪ್ರಾಕ್ಟಿಕಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಅದು ಆನ್ ಮಾಡ್ಕೊಂಡ್ರೆ ಏನಾಗುತ್ತೆ, ನಿಮಗೆ ಇದು 360 ಡಿಗ್ರಿ ತಿರುಗೋದ್ರಿಂದ ಮನುಷ್ಯರು ಯಾವ ಕಡೆ ಹೋಗ್ತಾರೋ ಆ ಕಡೆ ಕೂಡ ಮೂವ್ಮೆಂಟ್ ಆಗುತ್ತೆ. ಒಂದು ಒಳ್ಳೆ ವಿಷಯ. ಸೊ ಆಮೇಲೆ ನೋಡಬಹುದು ನಿಮಗೆ 2-ವೇ ಕಮ್ಯುನಿಕೇಶನ್ಸ್ ಅಂತ ಇದೆ ಗುರು. ತುಂಬಾನೇ ಯೂಸ್ಫುಲ್ ಆಗುವಂತ ಒಂದು ಆಪ್ಷನ್ ಅಂತ ಹೇಳ್ಬೋದು. ಯಾಕಂದ್ರೆ ನೀವು ಮನೆಯಲ್ಲಿ ಇದನ್ನ ಹಾಕಿರ್ತೀರಾ ಅಥವಾ ನೀವು ಹಾಕಿರುವಂತ ಜಾಗದಿಂದ ನೀವು ಬೇರೆ ಕಡೆ ಇರ್ತೀರಾ. ಸೊ ಅಲ್ಲಿ ಯಾರಾದ್ರೂ
ಯಾರಾದರೂ ಬಂದರೆ ಅವ್ರ ಜೊತೆ ನೀವು ಕಮ್ಯುನಿಟಿ ಕೂಡ ಮಾಡ್ಬೋದು. ಅಂದರೆ ನೀವು ಅಲ್ಲಿಂದ ನೀವು ಅದಕ್ಕೆ ಕಾಲ್ಸ್ ಕೂಡ ಮಾಡಿಬಿಟ್ಟು, ಅಂದರೆ ಕ್ಯಾಮ್ರಾದಲ್ಲಿ ಸ್ಪೀಕರ್ ಇರುತ್ತೆ, ನೀವು ಇರೋ ಜಾಗದಿಂದನೇ ಮಾತಾಡಿದ್ರೆ ಕ್ಯಾಮ್ರಾದಲ್ಲಿ ಕೇಳಿಸುತ್ತೆ, ಕ್ಯಾಮ್ರಾದಿಂದ ಮಾತಾಡಿದ್ರೆ ನಿಮ್ಮ ಮೊಬೈಲಿಗೆ ಕೇಳಿಸುತ್ತೆ. ಸೊ ನೀವು ಆ ಥರ ಒಂದು ಕಾನ್ಫಿಗರೇಟ್ ಮಾಡ್ಕೊಳ್ಬೋದು, ಒಂದು ಒಳ್ಳೆ ವಿಷಯ. ಸೆಕೆಂಡ್ ಬಂದ್ಬಿಟ್ಟು ಮೊಬೈಲ್ ಆ್ಯಪಿಂದ ಇದೆಲ್ಲ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ನೋಡ್ಬೋದು ನೀವು ಇದರದ್ದೇ ಆದಂಥ ಒಂದು ಅಪ್ಲಿಕೇಶನ್ ಇರುತ್ತೆ, ಟ್ರೂ ವ್ಯೂ ಅಂತ ಇರುತ್ತೆ, ಅದಕ್ಕೆ ನಿಮಗೆ ಹೈ ಸೆಕ್ಯೂರ್ ಅಂತ ಒಂದು ಅಪ್ಲಿಕೇಶನ್ ಬರುತ್ತೆ. ಸೊ ಅಪ್ಲಿಕೇಶನಿಂದ ನೀವು ಇದನ್ನು ಮಾನಿಟರ್ ಕೂಡ ಮಾಡ್ಕೊಳ್ಬೋದು. ಓಕೆನಾ. ಫೋರ್ತ್ ಬಂದ್ಬಿಟ್ಟು ನಿಮಗೆ ಸ್ಟೋರೇಜ್ ಬಗ್ಗೆ ವಿಚಾರಕ್ಕೆ ಬರೋದಾದರೆ, ಸ್ಟೋರೇಜ್ ನೋಡಬೇಕು ನೀವು 256 GB ಕೆಪಾಸಿಟಿವರೆಗೂ ನೀವು ಇದರಲ್ಲಿ ಮೆಮರಿ ಕಾರ್ಡ್ ಹಾಕೋಬೋದು. ಅದು ನಿಮ್ಮ ಇಷ್ಟ, 32 GB ಹಾಕೋಬೋದು, ಅಥವಾ ನೀವು 128 GB ಹಾಕೋಬೋದು, ಅಥವಾ ನೀವು 256ವರೆಗೂ ಹಾಕೋಬೋದು. ನಿಮಗೆ ಎಲ್ಲಿವರೆಗೂ ನಿಮಗೆ ಸ್ಟೋರೇಜ್ ಬೇಕೋ ಅದನ್ನು ನೀವು ಅಲ್ಲಿವರೆಗೂ ನೀವು ಇದನ್ನು ಹಾಕ್ಕೊಳ್ಬೋದು. ಓಕೆ. ಸೆಕೆಂಡ್ ಲಾಸ್ಟ್ ಆಪ್ಷನ್ ಬಂದ್ಬಿಟ್ಟು ನೋಟಿಫಿಕೇಶನ್. ಅಂದರೆ ನಿಮಗೆ ಯಾರೇ ಎಂಟರ್ ಆದ ತಕ್ಷಣ, ಅಂದರೆ ಈ ಕ್ಯಾಮ್ರಾ ಕಣ್ಣಿಗೆ ಯಾರೇ ಒಂದು ಕ್ಯಾಪ್ಚರ್ ಆದರೆ ನಿಮಗೆ ಒಂದು ಮೆಸೇಜ್ ಬರುತ್ತೆ ನೀವು ಇರೋ ಜಾಗದಲ್ಲಿ. ಫಾರ್ ಎಕ್ಸಾಂಪಲ್ ನೀವು ಮೈಸೂರಲ್ಲಿ ಇದನ್ನು ಅಳವಡಿಸಿರ್ತೀರಾ, ಬೆಂಗಳೂರಲ್ಲಿ ಇರ್ತೀರಾ ಅಂದ್ಕೊಳ್ಳಿ. ಸೊ ಮೈಸೂರಲ್ಲಿ ಇದರ ಕ್ಯಾಮ್ರಾದ ಕ್ಯಾಪ್ಚರ್ಗೆ ಯಾರಾದರೂ ಬಂದರೆ ಸಾಕು, ನಿಮಗೆ ನಿಮ್ಮ ಮೊಬೈಲ್ಗೆ ಒಂದು ನೋಟಿಫಿಕೇಶನ್ ಬರುತ್ತೆ, ಅಂದರೆ ಮೆಸೇಜ್ ಬರುತ್ತೆ, ಯಾರೋ ಕ್ಯಾಮ್ರಾ ಮುಂದೆ ಬಂದಿದ್ದಾರೆ, ನೀವು ಬೇಕಾದರೆ ಓಪನ್ ಮಾಡ್ಕೊಳ್ಬೋದು ಅಂತ ಈ ಥರ ಒಂದು ನೋಟಿಫಿಕೇಶನ್ ಕೂಡ ಬರುತ್ತೆ. ಒಂದು ಒಳ್ಳೆ ವಿಷಯ. ಸೊ ಇಷ್ಟು ಇದರ ಅಪ್ಲಿಕೇಶನ್ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಬನ್ನಿ ಇದನ್ನ ರಿವ್ಯೂ ಮಾಡೋಣ. ಈಗ ಒಳಗಡೆ ಬಿಲ್ಡ್ ಕ್ವಾಲಿಟಿ ಯಾವ ತರ ಇದೆ ಮತ್ತೆ ಇದು ಯಾವ ತರ ಯೂಸ್ ಆಗುತ್ತೆ ಅನ್ನೋದನ್ನ ನಿಮಗೆ ಈ ವಿಡಿಯೋದಲ್ಲಿ ತಿಳ್ಕೊಂಬರೋಣ. ಡೈರೆಕ್ಟ್ ಆಗಿ ನಾನು ಇವಾಗ ಅನ್ಬಾಕ್ಸಿಂಗ್ ಮಾಡಿದ್ದೀನಿ. ನೋಡ್ಬೋದು ನೀವು ಎರಡೂ ಕೂಡ ನಿಮಗೆ ಸೇಮ್ ಡಿಸೈನ್ ಮತ್ತೆ ಬಿಲ್ಡ್ ಕ್ವಾಲಿಟಿನ ಬಂದಿದೆ. ನೋಡ್ಬೋದು ಎಲ್ಲೂ ಕೂಡ ನಿಮಗೆ ಡಿಫ್ರೆನ್ಸ್ ಅನ್ಸಲ್ಲ, ಯಾಕಂದ್ರೆ ಒಂದು ನೋಡ್ಬೋದು ನೀವು ಲೋಗೋ ಮಾತ್ರ ಚೇಂಜ್ ಇರುವಂತದ್ದು. ಒಂದ್ ಕಡೆ ನಿಮಗೆ ಟ್ರೂ ವ್ಯೂ ಮತ್ತೆ ಒಂದ್ ಕಡೆ ಹೈ ಸೆಕ್ಯೂರ್ ಅನ್ನೋದು ಬಿಟ್ಟರೆ ಬೇರೆ ಏನೂ ಕೂಡ ಎರಡು ಕ್ಯಾಮ್ರಾಗಳಲ್ಲೂ ನಿಮಗೆ ಚೇಂಜಸ್ ಇರಲ್ಲ. ಓವರ್ ಆಲ್ ಬಿಲ್ಡ್ ಕ್ವಾಲಿಟಿ ಮತ್ತೆ ಡಿಸೈನ್ ನ ವಿಚಾರಕ್ಕೆ ಬಂದ್ರೆ ಎರಡೂ ಕೂಡ ನಿಮಗೆ ಸೇಮ್ ಆಗಿ ಕಾಣಿಸುವಂತದ್ದು. ನೋಡ್ಬೋದು ಹಿಂದ್ಗಡೆ ನೀವು ಒಂದು ಕಡೆ ನಿಮಗೆ ಸ್ಪೀಕರ್ ಕೂಡ ಕಾಣಿಸುವಂತದ್ದು, ಸೇಮ್ ಇದರಲ್ಲೂ ಕೂಡ ನಿಮಗೆ ಸ್ಪೀಕರ್ ಕಾಣಿಸುವಂತದ್ದು. ಹಾಗೆ ನಿಮಗೆ ನೋಡಬಹುದು ಎರಡೂ ಕೂಡ ನಿಮಗೆ ಅಂದ್ರೆ ಪವರ್ ಕನೆಕ್ಷನ್ಗೋಸ್ಕರ ಏನು ಸಾಕೆಟ್ ಕೊಟ್ಟಿದ್ದಾನಲ್ಲ ಎರಡು ಸೇಮ್ ಆಗಿ ಕಾಣಿಸುವಂತದ್ದು. ಹಾಗೆ ನಿಮಗೆ ಮೌಂಟ್ ಮಾಡೋಕ್ಕೆ ಕೆಲವೊಂದು ಸೀಲಿಂಗ್ ಇದನ್ನು ಕೊಟ್ಟಿದ್ದಾನೆ, ಅಂದ್ರೆ ಕೆಲವೊಂದಷ್ಟು ನಿಮಗೆ ಲಾಕ್ ಮಾಡೋಕ್ಕೆ ಒಂದು ಇದನ್ನ ಕೊಟ್ಟಿದ್ದಾನೆ, ಸೆಟಪ್ನ ಕೊಟ್ಟಿದ್ದಾನೆ. ಇದರಲ್ಲೂ ಕೂಡ ಸೇಮ್ ಇರುವಂತದ್ದು. ಟೋಟಲ್ ಆಗಿ ನಿಮಗೆ ಡಿಸೈನ್ ಮತ್ತೆ ಬಿಲ್ಡ್ ಕ್ವಾಲಿಟಿಯಲ್ಲಿ ಯಾವುದೇ ತರ ಚೇಂಜಸ್ ಇರಲ್ಲ. ಹಾಗೆ ನೋಡೋಣ ನಿಮಗೆ ಸಿಮ್ ಮತ್ತೆ ಮೆಮರಿ ಕಾರ್ಡ್ ನೀವು ಯಾವ ತರ ಸ್ಲಾಟ್ ಇದೆ ಅಂತ ನೋಡೋದಾದ್ರೆ, ನೋಡಬಹುದು ಒಂದು ಸಿಮ್ ನ ಹಾಕುವಂತದ್ದು ಒಂದು ಸ್ಲಾಟ್ ನ ಕೊಟ್ಟಿದ್ದಾನೆ, ಹಾಗೆ ಒಂದು ಮೆಮರಿ ಕಾರ್ಡ್ ಸಹ ಹಾಕುವಂತ ಒಂದು ಸ್ಲಾಟ್ ನ ಇದರಲ್ಲಿ ನೀಡಿದ್ದಾರೆ ಅಂತ ಹೇಳ್ಬೋದು. ಸೇಮ್ ಇದರಲ್ಲೂ ಕೂಡ ನಿಮಗೆ ಒಂದು ಮೆಮರಿ ಕಾರ್ಡ್ ಹಾಕೋದು ಮತ್ತೆ ಒಂದು ಸಿಮ್ ನ ಹಾಕೋ ಸ್ಲಾಟ್ ನ ನೀಡಿದ್ದಾರೆ. ಓವರ್ ಆಲ್ ನಿಮಗೆ ಡಿಸೈನ್ ಮತ್ತೆ ಬಿಲ್ಡ್ ಕ್ವಾಲಿಟಿ ವಿಚಾರಕ್ಕೆ ಡೈರೆಕ್ಟ್ ಆಗಿ ಬರೋದಾದ್ರೆ ಯಾವುದೇ ಇದರಿಂದನೂ ಕೂಡ ಇದು ಡಿಫ್ರೆಂಟ್ ಆಗೇನು ನಮಗೆ ಕಾಣಿಸ್ತಾ ಇಲ್ಲ. ಬಟ್ ಇದನ್ನ ನಾನು ಕನೆಕ್ಟ್ ಮಾಡ್ಕೊಳ್ತೀನಿ. ಈಗ ಇದನ್ನ ಯಾವ ತರ ಕನೆಕ್ಟ್ ಮಾಡಬೇಕು ಅಂತ ನೋಡೋದಾದ್ರೆ ಸಿಂಪಲ್, ನಿಮಗೆ ನೋಡಬಹುದು ಇಲ್ಲಿ ಒಂದು ಬಾಕ್ಸ್ ನ ಚಾರ್ಜರ್ ಕೊಟ್ಟಿದ್ದಾರೆ. ಸೊ ಇದನ್ನ ಬಿಟ್ರೆ ಇದನ್ನ ಕನೆಕ್ಟ್ ಮಾಡೋಕೆ ಬೇರೆ ಏನು ಸಹ ಬೇಕಾಗಿಲ್ಲ. ತುಂಬಾನೇ ಈಸಿ ಆಗಿರುವಂತ ಮೆಥಡ್ ಅಲ್ಲಿ ಯಾರು ಬೇಕಾದ್ರೂ ಇದನ್ನ ಈಸಿಯಾಗಿ ಇನ್ಸ್ಟಾಲೇಷನ್ ಮಾಡ್ಕೊಳ್ಬಹುದು. ಓಕೆನಾ. ಯಾಕಂದ್ರೆ ನಾನು ಅವಾಗಲೇ ಹೇಳ್ತಾರೆ ಇದನ್ನ ಎಲ್ಲಿ ಬೇಕಾದ್ರೂ ನೀವು ಇನ್ಸ್ಟಾಲೇಷನ್ ಮಾಡ್ಬೋದು, ಯಾರು ಬೇಕಾದ್ರೂ ಇದನ್ನ ನೀವು ಸೊ ಕನೆಕ್ಟ್ ಕೂಡ ಮಾಡ್ಕೋಬಹುದು. ಅದು ಯಾವ ತರ ಅಂತಂದ್ರೆ ನೋಡಬಹುದು ಇದರಲ್ಲಿ ಒಂದು ಬಾಕ್ಸ್ ನ ನೀಡಿದ್ದಾರೆ. ಇದರಲ್ಲಿ ಬಾಕ್ಸ್ ಏನಪ್ಪಾ ಅಂತಂದ್ರೆ ಇದರಲ್ಲಿ ಆಕ್ಸೆಸರೀಸ್ ಬಾಕ್ಸ್ ಅಂತ ಕರೀತಾರೆ. ಸೊ ಇದನ್ನ ನೋಡೋಣ ಇದರಲ್ಲಿ ಏನೇನಿದೆ ಅಂತ ನೋಡೋದಾದ್ರೆ ನೀವು ನೋಡಬಹುದು ಒಂದು ಮ್ಯಾನುವಲ್ ಕಾರ್ಡ್ ಕೂಡ ಕೊಟ್ಟಿದ್ದಾನೆ ಟ್ರೂ ವ್ಯೂ ಕಡೆಯಿಂದ. ನೋಡಬಹುದು ಇದನ್ನ ನೀವು ಓಪನ್ ಮಾಡಿ ಕೂಡ ನೀವು ಕೂಡ ಇದನ್ನ ಓದ್ಬಿಟ್ಟು ಅಂದ್ರೆ ಇದನ್ನ ಯಾವ ತರ ಇನ್ಸ್ಟಾಲೇಷನ್ ಮಾಡಬೇಕು ಅಂದ್ರೆ ಗೈಡ್ಲೈನ್ಸ್ ಇದೆ. ಸೊ ಅದರಿಂದ ಕೂಡ ನೀವು ಕೂಡ ಇದನ್ನ ಇನ್ಸ್ಟಾಲೇಷನ್ ಮಾಡ್ಬೋದು. ಬಟ್ ನಮ್ಮ ಜನ ಅಷ್ಟೊಂದು ತೊಂದರೆ ತಗೊಳ್ಳೋಕೆ ಇಷ್ಟಪಡಲ್ಲ, ಯಾರಾದರೂ ಹೇಳಿದ್ರೆ ಮಾತ್ರ ಅವರು ನೋಡ್ಕೊಂಡು ಮಾಡೋರಂತಾರು. ಸೊ ಡೈರೆಕ್ಟ್ ಆಗಿ ನಾನು ಇವಾಗ ಹೇಳ್ತೀನಿ. ಸೊ ಇದನ್ನ ಪಕ್ಕಕ್ಕಿಟ್ರೆ ಬೇರೆ ಏನಿದೆ ಅಂತ ನೋಡೋದಾದ್ರೆ ನೋಡ್ಬೋದು ನೀವು ಒಂದು ಅಡಾಪ್ಟರ್ನ ಕೊಟ್ಟಿದ್ದಾನೆ. ಅಂದ್ರೆ ಇದು ಪವರ್ಗೆ ಅಂದ್ರೆ ಪವರ್ ಕನೆಕ್ಷನ್ ಕೊಡೋಕ್ಕೆ ಒಂದು ಅಡಾಪ್ಟರ್ನ ಕೊಟ್ಟಿದ್ದಾನೆ. ಸೇಮ್ ನಿಮ್ಮ ಮೊಬೈಲ್ ಚಾರ್ಜರ್ ತರನೇ ಇರುವಂಥದ್ದು. ಮುಂದ್ಗಡೆ ಒಂದು ಸಿ ಟೈಪ್ ಹಾಕಿಬಿಟ್ರೆ ನಮ್ಮ ಜನಗಳು ಬೇಕಾದರೆ ಮೊಬೈಲ್ಗೂ ಚಾರ್ಜ್ ಮಾಡ್ಕೊಳ್ತಾರೆ ಕಳುವಾದಾಗ. ಜಸ್ಟ್ ಫಾರ್ ಜೋಕ್ ಕೇಳ್ತಾ ಇದ್ದೀನಿ. ಓಕೆ. ಅದು ಬಿಟ್ಟರೆ ನಿಮಗೆ ನೋಡ್ಬೋದು ಒಂದು ಸ್ಕ್ರೂಗಳು ಕೂಡ ಕೊಟ್ಟಿದ್ದಾನೆ ಎರಡು ನಿಮಗೆ. ಅದು ಬಿಟ್ಟರೆ ಇನ್ನೇನಿದೆ ಅಂತ ನೋಡೋದಾದರೆ ಒಂದು ನಿಮಗೆ ಇದನ್ನು ಟೈಟ್ ಮಾಡ್ಕೊಳ್ಳೋಕ್ಕೆ ಒಂದು ಪ್ಲೇಟ್ ಕೂಡ ಕೊಟ್ಟಿದ್ದಾನೆ. ಸೊ ಇಷ್ಟು ಬಿಟ್ಟರೆ ಇದನ್ನು ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ಬೇರೆ ಏನೂ ಸಹ ಅಗತ್ಯವಿಲ್ಲ. ಯಾಕಂದರೆ ಇದನ್ನ ಯಾರು ಬೇಕಾದರೂ ಕನೆಕ್ಟ್ ಮಾಡ್ಕೊಳ್ಳುವಂಥ ಒಂದು ಕ್ಯಾಮ್ರಾ ಆಗಿರುತ್ತೆ. ಓಕೆ. ನೋಡ್ಬೋದು ನೀವು ಈ ಚಾರ್ಜರ್ನ ನಾನಿವಾಗ ಇದಕ್ಕೆ ಇದನ್ನು ಮಾಡ್ತೀನಿ. ಓಕೆ. ಜಸ್ಟ್ ನೀವು ಮಾಡಬೇಕಾಗಿರೋದು ಸೊ ಈ ಚಾರ್ಜರ್ನ ಪಿನ್ ಹಾಕ್ಬಿಟ್ಟು ನೀವು ಈ ಥರ ನಿಮ್ಮ ಮೊಬೈಲ್ನ ನೀವು ಯಾವ ರೀತಿ ಚಾರ್ಜ್ ಆಗ್ತಿರೋ ಅದೇ ಥರ ಸೇಮ್ ಇರುವಂಥದ್ದು. ಇಲ್ಲಿ ಚಾರ್ಜ್ಗೆ ನೀವು ಇದನ್ನು ಪವರ್ ಹಾಕ್ಬಿಟ್ಟು ಜಸ್ಟ್ ಒಂದು ಸ್ವಿಚ್ ಹಾಕ್ಬಿಟ್ಟು ನೀವು ಒಂದು ಬಟನ್ ಆನ್ ಮಾಡಿದ್ರೆ ಸಾಕು. ಸೊ ಇವಾಗ ಇದು ಆನ್ ಆಗುವಂಥದ್ದು. ಸೊ ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು ಇದು ನಿಮಗೆ ಆನ್ ಆದರೆ ನಿಮಗೆ 360 ಡಿಗ್ರಿ ಕೂಡ ನಿಮಗೆ ಒಂದ್ಸಲ ರೊಟೇಟ್ ಆಗುವಂಥ ದೃಶ್ಯನೂ ಕೂಡ ನೀವು ಇಲ್ಲಿ ಗಮನಿಸಬಹುದು.
ಸೊ ಗಮನಿಸಬಹುದು ನೀವು 360 ಡಿಗ್ರಿ ನಿಮಗೆ ಅಂದ್ರೆ ಆನ್ ಆಗಿದ್ರೆ ನಿಮಗೆ ಒಂದು ಸುತ್ತು ನಿಮಗೆ ಈ ತರ ಸುತ್ತುವಂತದ್ದನ್ನು ಕೂಡ ನೋಡಬಹುದು. ಮೇಲ್ಗಡೆ ನಿಮಗೆ ಇದು ಲೈಟ್ ಏನಾದರೂ ನಿಮಗೆ ಆನ್ ಆಗಿದ್ರೆ ಸೊ ಒಂದು ಬ್ಲೂ ಕಲರ್ ನಿಮಗೆ ಎಲ್ಲ ಲೈಟ್ ಕೂಡ ಇಲ್ಲಿ ಕಾಣಿಸುವಂತದ್ದು. ಇವಾಗ ನಾನು ಜಸ್ಟ್ ಒಂದು ಸಿಮ್ ಕೂಡ ಇದರಲ್ಲಿ ಹಾಕಬಹುದು, ಅಥವಾ ನಿಮ್ಮ ಹತ್ರ ಒಂದು ವೈಫೈ ಏನಾದ್ರು ಇದ್ರೆ ವೈಫೈ ಕೂಡ ಇದನ್ನ ಕನೆಕ್ಟ್ ಮಾಡ್ಕೊಳ್ಬಹುದು. ಓಕೆ, ಸೊ ಇವಾಗ ಇದನ್ನ ನಾನು ಸಿಮ್ನ ಹಾಕ್ತೀನಿ. ಇವಾಗ ಸಿಮ್ನ ಹಾಕ್ಬಿಟ್ಟು ನಿಮಗೆ ಯಾವ ರೀತಿ ಇದು ವರ್ಕ್ ಆಗುತ್ತೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಹಾಗೆ ನಿಮಗೆ 360 ಡಿಗ್ರಿ ನಿಮಗೆ ಯಾವ ರೀತಿ ವರ್ಕ್ ಆಗುತ್ತೆ, ಇದು ನೈಟ್ ವಿಷನ್ಸ್ ಅಲ್ಲಿ ಅಂದ್ರೆ ನನ್ನ ಕಣ್ಣಿಗೆ ಏನು ಕಾಣಿಸ್ತಿರುವಂತಹ ಸ್ಥಳದಲ್ಲಿ ಈ ಕ್ಯಾಮ್ರಾ ಕಣ್ಣಿಗೆ ಯಾವ ತರ ಕಾಣಿಸುತ್ತೆ, ಹಾಗೆ ನಿಮಗೆ ಯಾರಾದ್ರೂ ಮನುಷ್ಯರು ಬಂದ್ರೆ ಇದು ಯಾವ ತರ ರಿಯಾಕ್ಷನ್ ಮಾಡುತ್ತೆ, ಇದನ್ನ ಟೋಟಲ್ ಅಲ್ಲಿ ನಾನು ನಿಮಗೆ ಪ್ರಾಕ್ಟಿಕಲ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ವಲ್ಪ ಲೆಂತ್ ಆದ್ರೂ ಪರವಾಗಿಲ್ಲ, ಯಾರಾದ್ರೂ ತಗೊಳ್ಬೇಕು ಅನ್ನೋರು ಈ ವಿಡಿಯೋ ಫುಲ್ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಓಕೆ, ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡ್ಬೋದು ಗುರು, ನೀವು ಜಸ್ಟ್ ಒಂದು 4G ಸಿಮ್ ಇದ್ರೆ ಸಾಕು, ಈ ಕ್ಯಾಮ್ರಾನ ನೀವು ಎಲ್ಲಿ ಬೇಕಾದ್ರೂ ಯಾವ ಜಾಗದಲ್ಲಿ ಬೇಕಾದ್ರೂ ಕೂತ್ಕೊಂಡು ಆರಾಮಾಗಿ ನೋಡ್ಬೋದು. ಹಾಗೆ ಇದಕ್ಕೆ ಯಾವುದೇ ರೀತಿ ಎಕ್ಸ್ಟ್ರಾ ವೈರಿಂಗ್ ಇಲ್ಲ ಗುರು, ಜಸ್ಟ್ ಒಂದು ಪವರ್ ಕನೆಕ್ಷನ್ಸ್ಗೋಸ್ಕರ ಒಂದು ವೈರ್ನ ಹಾಕಿದ್ದೀನಿ ಬಿಟ್ರೆ ಒಂದು 4G ಸಿಮ್ ಹಾಕ್ಬಿಟ್ಟು ನೀವು ಎಲ್ಲಿ ಬೇಕಾದ್ರೂ ನೋಡ್ಕೋಬಹುದು. ನೋಡೋಣ ಇವಾಗ ಡೈರೆಕ್ಟ್ ಆಗಿ ನಾನು ಒಂದು 4G ಸಿಮ್ನ ಇದಕ್ಕೆ ಸೆಟಪ್ ಮಾಡ್ತಿದ್ದೀನಿ. ಸೊ ಕೆಲವೊಬ್ರು ಏನು ಕೇಳ್ತಿರ್ತಾರೆ, ಸರ್ ಇದಕ್ಕೂ ನೀವೇ ಬಂದು ಇನ್ಸ್ಟಾಲೇಷನ್ ಮಾಡ್ತೀರಾ ಅನ್ಕೊಳ್ತಾರೆ. ಸೊ ಒಂದು ಚಾರ್ಜರ್ನ ವೈರ್ನ ಇದಕ್ಕೆ ಹಾಕೊಳ್ಳೋಕೆ ನಾವು ಎಲ್ಲಿಂದನೂ ಕೂಡ ಬರೋ ಅವಶ್ಯಕತೆ ಇಲ್ಲ. ನೀವೇ ಈ ಥರ ಒಂದು ಚಾರ್ಜರ್ ವೈರ್ನ ಹಾಕ್ಕೊಂಡ್ಬಿಟ್ಟು ಜಸ್ಟ್ ಒಂದು 4G ಸಿಮ್ ಇದಕ್ಕೆಲ್ಲ ಹಾಕಿದ್ರೆ ಸಾಕು, ಯಾರು ಬೇಕಾದರೂ ನಿಮಗೆ ಇನ್ಸ್ಟಾಲೇಷನ್ ಮಾಡಿಕೊಂಡು ಆರಾಮವಾಗಿ ಎಲ್ಲರೂ ಕೂಡ ಇದನ್ನ ಯೂಸ್ ಮಾಡ್ಬೋದು. ಬನ್ನಿ ನಾನು ಇವಾಗ ಇದನ್ನ ಯಾವ ಥರ ನಿಮಗೆ ಸಿಮ್ನ ಹಾಕೊಳ್ಳೋದಂತನೂ ಕೂಡ ತೋರಿಸ್ಕೊಡ್ತೀನಿ. ನೋಡ್ಬೋದು ನೀವು ಸಿಮ್ ಮೇಲ್ಗಡೆ ನಿಮಗೆ ಸಿಮ್ ಅಂತ ಬರ್ತಿರ್ತಾರೆ, ಕೆಳಗಡೆ ನಿಮಗೆ SD ಕಾರ್ಡ್ ಅಂತ ಬರ್ತಿರ್ತಾರೆ. ನಾನು ಇದನ್ನ ಸಿಮ್ ಇದರಲ್ಲಿ ಕೂಡ ನೀವು ಇವಾಗ ಹಾಕ್ತೀನಿ, ನೋಡ್ಬೋದು ನೀವು. ಸೊ ಇದನ್ನ ಪುಷ್ ಮಾಡಿದ್ರೆ ಸಾಕು, ನೋಡ್ಬೋದು ನೀವು ನಾನು ಆಲ್ರೆಡಿ ಸಿಮ್ನ ಇದರಲ್ಲಿ ಹಾಕಿದ್ದೀನಿ. ಈಗ ಜಸ್ಟ್ ಇದನ್ನ ನಾನು ಆನ್ ಆ್ಯಂಡ್ ಆಫ್ ಮಾಡಿದ್ರೆ ಸಾಕು, ಇದು ನಿಮಗೆ ವರ್ಕ್ ಆಗುವಂಥದ್ದು. ಇದನ್ನ ನಾನು ಸಿಮ್ ಹಾಕೊಂಡಿದ್ದೀನಿ. ಈಗ ಜಸ್ಟ್ ನೀವು ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಟ್ರೂ ಕ್ಲೌಡ್ ಅನ್ನೋ ಒಂದು ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡಬೇಕಾಗುತ್ತೆ. ನೋಡ್ಬೋದು ನೀವು ಟ್ರೂ ಕ್ಲೌಡ್ ಅನ್ನೋ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ ತಕ್ಷಣ ನಿಮಗೆ ಒಂದು ಅಪ್ಲಿಕೇಶನ್ ಸಹ ಬರುವಂಥದ್ದು, ಟ್ರೂ ಕ್ಲೌಡ್. ಓಕೆ, ಟ್ರೂ ಕ್ಲೌಡ್ ಅಂತ ಈ ಥರ ಒಂದು ಅಪ್ಲಿಕೇಶನ್ ಬರುತ್ತೆ. ನೋಡ್ಬೋದು ನೀವು ಆಲ್ರೆಡಿ ನಾನು ಇದನ್ನ ಇನ್ಸ್ಟಾಲ್ ಸಹ ಮಾಡ್ಕೊಂಡಿದ್ದೀನಿ. ಸೊ ಜಸ್ಟ್ ಓಪನ್ ಮಾಡ್ತಿದ್ದಂಗೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ನಿಮಗೆ. ಓಕೆ, ಜಸ್ಟ್ ನಾನು ಪ್ಲಸ್ ಮೇಲೆ ಒಂದು ಕ್ಲಿಕ್ ಮಾಡ್ತೀನಿ. ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸ್ಕ್ಯಾನ್ ಟು ಆ್ಯಡ್ ಅಂತ ಬರುತ್ತೆ. ಸೊ ಇದರ ಮೇಲೆ ನೀವು ಇಲ್ಲಿ ಒಂದು QR ಕೋಡ್ ಸಹ ಇರುವಂಥದ್ದು. ಜಸ್ಟ್ ಇದನ್ನ ಸ್ಕ್ಯಾನ್ ಮಾಡಿದ್ರೆ ಸಾಕು, ನಿಮಗೆ ಆರಾಮವಾಗಿ ಇದು ನಿಮಗೆ ಯಾರು ಬೇಕಾದರೂ ನೀವು ಇದನ್ನ ಇನ್ಸ್ಟಾಲ್ ಸಹ ಮಾಡ್ಕೊಳ್ಬೋದು. ಜಸ್ಟ್ ಒಂದು ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡಿಕೊಂಡು ಇದರ ಮೇಲೆ ಒಂದು ಸ್ಕ್ಯಾನ್ ಮಾಡಿದ್ರೆ ಸಾಕು, ಆರಾಮವಾಗಿ ನೀವು ಇದನ್ನ ಯೂಸ್ ಮಾಡ್ಬೋದು. ನೋಡ್ಬೋದು ನೀವು ನೆಟ್ವರ್ಕಿಂಗ್ ಕೂಡ ಬರುವಂಥದ್ದು ನಿಮಗೆ 100% ಆಗಿದೆ ಇವಾಗ, ನೋಡ್ಬೋದು. ಸೊ 100% ಸಕ್ಸಸ್ಫುಲ್ ಆಗಿದೆ. ನೀವು ಯಾವುದಾದ್ರೂ ಒಂದು ನೇಮ್ನ ಕೂಡ ಇಟ್ಕೊಳ್ಬೋದು. ಕನ್ಫರ್ಮ್ ಮಾಡಿದ ತಕ್ಷಣ ನಿಮಗೆ ಸೊ ಈ ಥರ ಒಂದು QR ಕೋಡ್ ಬರುತ್ತೆ. ಇದನ್ನ ನೀವು ಸೇವ್ ಮಾಡ್ಕೊಳ್ಳಿ, ಯಾಕಂದರೆ ಬೇರೆ ಒಂದು ಮೊಬೈಲಲ್ಲೂ ಕೂಡ ನೀವು ಇದನ್ನ ಆರಾಮವಾಗಿ ಇನ್ನೊಂದು 10 ಮೊಬೈಲ್ಗೆ ಬೇಕಾದರೂ ಇದನ್ನ ನೀವು ಕನೆಕ್ಟ್ ಕೂಡ ಮಾಡ್ಕೋಬಹುದು. ಡೈರೆಕ್ಟ್ ನಾನು ಇವಾಗ ಕ್ಯಾಮ್ರಾ ಕೂಡ ಆನ್ ಮಾಡಿದ್ದೀನಿ. ಕ್ಯಾಮ್ರಾ ನಿಮಗೆ ಯಾವ ರೀತಿ ಒಂದು ಕ್ವಾಲಿಟಿ ಬರುತ್ತೆ ಅನ್ನೋದು ನೋಡ್ಬೋದು. ಈ ಪ್ರೈಸ್ ರೇಂಜಿಗಂತೂ ಸೂಪರ್ ಆಗಿರುವಂಥದ್ದು, ಯಾಕಂದರೆ ಇದರಲ್ಲಿ ನಿಮಗೆ ವೈಫೈ ಕಡೆಯಿಂದನೂ ಕೂಡ ಕನೆಕ್ಟ್ ಮಾಡ್ಕೋಬಹುದು. ಹಾಗೆ ನಿಮ್ಮ ಹತ್ರ ವೈಫೈ ಇಲ್ಲ ಅಂತಂದರೆ ಸಿಮ್ಮಿಂದನೂ ಕೂಡ ಕನೆಕ್ಟ್ ಮಾಡ್ಕೋಬಹುದು. ಒಂದು ಒಳ್ಳೆ ವಿಷಯ. ಹಾಗೆ ನೀವು ಇಲ್ಲಿ ನೋಡ್ಬೋದು, ಫಾರ್ ಎಕ್ಸಾಂಪಲ್ ಇಲ್ಲಿ ಗಮನಿಸ್ಬೋದು ನೀವು, ಇಲ್ಲಿ ನಿಮ್ಮ ಅಂದರೆ ನೀವು ಹಾಕಿರುವಂಥ ಜಾಗದಲ್ಲಿ ನಿಮಗೆ ಇಂಟರ್ನೆಟ್ ಸ್ಪೀಡ್ ಯಾವ ರೀತಿ ಇದೆ ಅನ್ನೋದು ಕೂಡ ನೋಡಬಹುದು. 49 KB ಇದೆ ಓನ್ಲಿ, ಆದರೂ ಕೂಡ ನಿಮಗೆ ಇದು ತುಂಬಾನೇ ಚೆನ್ನಾಗಿ ವರ್ಕ್ ಮಾಡುವಂಥದ್ದು. ನೋಡ್ಬೋದು, ನೀವು ಗಮನಿಸಬಹುದು. ಇದಕ್ಕೆ ನೀವು ಒಂದು 100 KB ಮೇಲ್ಗಡೆ ಇದ್ರೆ ಇನ್ನೂ ತುಂಬಾನೇ ಚೆನ್ನಾಗಿ ಕಾಣಿಸುವಂಥದ್ದು. ಬಟ್ ನಮ್ಮ ಹತ್ರ ಇಲ್ಲಿ ಈ ಜಾಗದಲ್ಲಿ ನಿಮಗೆ 49 ಅಂದರೆ 48, 49 ಈ ಥರ ಒಂದು KB ಇಂಟರ್ನೆಟ್ ಸ್ಪೀಡ್ ಇರೋದ್ರಿಂದ ಸೊ ನಿಮ್ಗೆ ಈ ಥರ ವರ್ಕ್ ಆಗುವಂಥದ್ದು. ಸೊ ನೋಡ್ಬೋದು ಡೈರೆಕ್ಟ್ ಆಗಿ ನಿಮಗೆ ತುಂಬಾನೇ ಚೆನ್ನಾಗಿರೋದೆ. ಈ ಪ್ರೈಸ್ ರೇಂಜಿಗಂತೂ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗೆ ನೋಡ್ಬೋದು ನೀವು ಮ್ಯಾನುವಲ್ ಆಗಿ ಕೂಡ ನೀವು ಇದನ್ನ ರೊಟೇಟ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ನಿಮಗೆ 360 ಡಿಗ್ರಿ ನಿಮಗೆ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ಕೂಡ ನಿಮಗೆ ಇದರಲ್ಲಿ ತೋರಿಸ್ಕೊಡ್ತೀನಿ. ಜಸ್ಟ್ ನೀವು ಲೆಫ್ಟ್ ಟು ರೈಟ್ ನೀವು ಯಾವ ಕಡೆ ನೀವು ಇದನ್ನ ಪ್ರೆಸ್ ಮಾಡ್ತೀರೋ ಆ ಕಡೆ ನಿಮಗೆ ರೊಟೇಟ್ ಆಗುವಂಥದ್ದು. ಗಮನಿಸಬಹುದು ನೀವು ಕ್ಯಾಮ್ರಾ ಕೂಡ ರೊಟೇಟ್ ಆಗುವಂಥದ್ದು, ಹಾಗೆ ನಿಮಗೆ ವಿಡಿಯೋ ಕೂಡ ನಿಮಗೆ ಇಲ್ಲಿ ರೊಟೇಟ್ ಆಗುವಂಥದ್ದು. ಜಸ್ಟ್ ಇದು SD ಅಲ್ಲಿ ಇದೆ, ಯಾಕಂದರೆ ನೆಟ್ವರ್ಕ್ ತುಂಬ ಸ್ಲೋ ಇದೆ. SD ಅಲ್ಲಿ ಇಟ್ಕೊಂಡಿದ್ದೀನಿ, ಆದರೂ ನಿಮಗೆ ಯಾವ ಥರ ಕ್ವಾಲಿಟಿ ಬರ್ತಾ ಇದೆ ನೋಡೋಣ. ಆದರೂ ನಿಮಗೆ HD ಕೂಡ ಇಟ್ಟು ತೋರಿಸ್ತೀನಿ ನಾನು ಇವಾಗ. ನೋಡ್ಬೋದು ಮತ್ತೆ ನಾನು ರೊಟೇಟ್ ಮಾಡ್ತಾ ಇದ್ದೀನಿ, ನಿಮಗೆ ಕ್ಯಾಮ್ರಾ ಸಹ ರೊಟೇಟ್ ಆಗುವಂಥದ್ದು, ಹಾಗೆ ನಿಮಗೆ ವಿಡಿಯೋ ಕೂಡ ನಿಮಗೆ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ಕೂಡ ನೀವು ಡೈರೆಕ್ಟ್ ಆಗಿ ನೋಡ್ಬೋದು. ಇದು ಬಂದ್ಬಿಟ್ಟು ನಿಮಗೆ 1080 ಪಿಕ್ಸೆಲ್ ಅಲ್ಲಿ ತೆಗೆಯುವಂಥದ್ದು. ನೋಡ್ಬೋದು ಮತ್ತೆ ನಿಮಗೆ ಒಂದು ರೌಂಡ್ ಕೂಡ ಈ ಥರ ತಿರುಗ್ತಾ ಇದೆ. ಸೊ ಕ್ಯಾಮ್ರಾ ನಿಮಗೆ 360 ಡಿಗ್ರಿ ನೀವು ಯಾವ ಥರ ಬೇಕಾದರೂ ನೀವು ಇದನ್ನ ರೊಟೇಷನ್ ಮಾಡಿಕೊಂಡು ನೀವು ನೋಡ್ಕೊಳ್ಬೋದು. ಹಾಗೆ ನೀವು ನೋಡ್ಬೋದು ಕೆಲವೊಂದಷ್ಟು ಆಪ್ಷನ್ಸ್ ಕೂಡ ಇದೆ ನಿಮಗೆ. SD ಆಗಿರಲಿ, SD ಅಂದರೆ ನಿಮಗೆ ನೆಟ್ವರ್ಕ್ ಏನಾದರೂ ತುಂಬ ಕಡಿಮೆ ಏನಾದರೂ ಇದ್ದರೆ ಸೊ ನೀವು SD ಅಲ್ಲಿ ಇಟ್ಕೊಂಡು ಕೂಡ ನೋಡ್ಬೋದು. ಹಾಗೆ ನಿಮ್ಮ ಹತ್ರ ನೆಟ್ವರ್ಕ್ ತುಂಬ ಚೆನ್ನಾಗಿದೆ, HD ಅಲ್ಲೂ ಕೂಡ ನೀವು ಇಟ್ಕೋಬೋದು. HD ಅಲ್ಲಿ ಕೂಡ ನಾನು ನಿಮಗೆ ಇಟ್ಟು ತೋರಿಸ್ತಾ ಇದ್ದೀನಿ, ನೋಡ್ಬೋದು. HD ಕೂಡ ನೋಡ್ಬೋದು, ತುಂಬಾ ಚೆನ್ನಾಗಿರುವಂಥದ್ದು. ಈಗ HD ಅಲ್ಲಿ ಕೂಡ ನಾನು ನಿಮಗೆ ಇಟ್ಟು ತೋರಿಸ್ತಾ ಇದ್ದೀನಿ. ಹಾಗೆ ನೋಡ್ಬೋದು
ಸೊ ಇದೇನಪ್ಪ ಅಂತಂದರೆ ನಿಮಗೆ ಸ್ಪೀಕರು, ಅಂದರೆ ಇದನ್ನು ಹಾಕಿರುವಂಥ ಜಾಗದಲ್ಲಿ ಯಾರಾದರೂ ಮಾತಾಡಿದ್ದ ನೀವು ಕೇಳಿಸ್ಕೊಳ್ಬೇಕು ಅಂತಂದರೆ ನೀವು ಇದನ್ನು ಆನ್ ಮಾಡ್ಕೊಳ್ಬೇಕು. ಅವಾಗ ನಿಮಗೆ ಫೋನಲ್ಲಿ ಅವ್ರು ಏನು ಮಾತಾಡ್ತಿರೋ ಅನ್ನೋದನ್ನು ನೀವು ಡೈರೆಕ್ಟಾಗಿ ತಿಳ್ಕೊಳ್ಬೋದು. ಹಾಗೆ ನಿಮಗೆ ಅಂದರೆ ಇಲ್ಲಿ ಬರುವಂಥ ಒಂದು ಪಿಕ್ಚರ್ಸ್ನ ನೀವೇನಾದರೂ ಫೋಟೋ ಹೊಡ್ಕೊಳ್ಬೇಕು ಅಂದರೆ ಜಸ್ಟ್ ಈ ಥರ ಟ್ಯಾಪ್ ಮಾಡಿದ್ರೆ ಸಾಕು, ಅದು ಗ್ಯಾಲರಿಯಲ್ಲಿ ಕೂತ್ಕೊಳ್ಳುತ್ತೆ. ಹಾಗೆ ಇಲ್ಲಿ ನೋಡುವಂಥ ನೀವು ಒಂದು ಪಿಕ್ಚರ್ಸ್ನ ಒಂದು ರೆಕಾರ್ಡಿಂಗ್ ಏನಾದರೂ ಮಾಡ್ಕೊಳ್ಬೇಕು ಅಂದರೂ ಕೂಡ ಇದ್ರ ಮೇಲೆ ಪ್ರೆಸ್ ಮಾಡಿದ್ರೆ ನಿಮಗೆ ಇಲ್ಲಿ ಸಹ ನೀವು ನೋಡ್ಬೋದು ರೆಕಾರ್ಡಿಂಗ್ಸ್ ಕೂಡ ಆಗ್ತಿರುವುದನ್ನು. ಇದನ್ನು ನೀವು ಮತ್ತೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇದು ಪ್ಲೇ ಅಂದರೆ ನಿಮ್ಮ ಗ್ಯಾಲರಿಯಲ್ಲಿ ಸಹ ಇರುವಂಥದ್ದು. ಹಾಗೆ ನೀವು ಈ ಸ್ಕ್ರೀನ್ನ ದೊಡ್ಡದಾಗಿ ನೋಡ್ಕೊಳ್ಬೇಕು ಅಂದ್ರೂ ಕೂಡ ನೀವು ಈ ಥರ ದೊಡ್ಡದಾಗಿ ಕೂಡ ನೀವು ನೋಡ್ಕೊಳ್ಬೋದು. ಇನ್ನು ಈ ಕ್ಯಾಮ್ರಾದ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ ನೋಡ್ಬೋದು, ಇದು ನಿಮಗೆ 3MP ಕ್ವಾಲಿಟಿ ಆಗಿರುತ್ತೆ. ಇದು ನಿಮಗೆ ವೈಫೈಯಿಂದನೂ ಕೂಡ ಕನೆಕ್ಟ್ ಮಾಡ್ಬೋದು. ಹಾಗೆ ನಿಮಗೆ ಒಂದು ಸಿಮ್ ಕಾರ್ಡಿಂದನೂ ಕೂಡ ಕನೆಕ್ಟ್ ಮಾಡ್ಬೋದು. 2 ಆಪ್ಷನ್ಸ್ ಕೂಡ ಇದೆ, ನಿಮಗೆ ಯಾವ್ದು ಬೇಕೋ ಅದರಿಂದ ನೀವು ಕನೆಕ್ಟ್ ಮಾಡ್ಕೋಬೋದು. ಹಾಗೆ ನೀವು ಇದರ ಫೀಚರ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ ಇದು 3MP ನಿಮಗೆ 1080 ಪಿಕ್ಸೆಲ್ಸಲ್ಲಿ ನಿಮಗೆ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ಕೂಡ ನೀವೇ ಜಡ್ಜ್ ಮಾಡ್ಬೋದು. ಹಾಗೆ 360 ಡಿಗ್ರಿ ಕೂಡ ನಿಮಗೆ ಇದು ಯಾವ ರೀತಿ ನಿಮಗೆ ರೊಟೇಟ್ ಆಗಿಬಿಟ್ಟು ನಿಮಗೆ ವಿಡಿಯೋ ಕ್ಯಾಪ್ಚರ್ನ ಮಾಡ್ತಿದ್ದೆ ಅನ್ನೋದನ್ನು ಕೂಡ ನೀವು ಗಮನಿಸಬಹುದು. ಹಾಗೆ ನಿಮಗೆ ವಿಡಿಯೋ ಕ್ವಾಲಿಟಿ ಈ ಪ್ರೈಸ್ ರೇಂಜಿಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಯಾಕಂದರೆ ನೀವೇ ಜಡ್ಜ್ ಕೂಡ ಮಾಡ್ಬೋದು. ನಿಮಗೆ ನಾನು ಇವಾಗ ಲೈವ್ ಪ್ರೂಫ್ ಮುಖಾಂತರ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಪ್ರೈಸ್ ರೇಂಜಿಗೆ ನೀವು ಆರಾಮವಾಗಿ ಇದನ್ನು ನೀವು ತೊಗೊಳ್ಬೋದು, ಆರಾಮವಾಗಿ ನೀವು ಇದನ್ನೇ ಯೂಸ್ ಕೂಡ ಮಾಡ್ಬೋದು. ಇನ್ನು ಈ ಕ್ಯಾಮ್ರಾದ ನೈಟ್ ವಿಷನ್ಸ್ ಬಗ್ಗೆ ಮಾತಾಡೋದಾದರೆ ನೋಡ್ಬೋದು, ನೀವು ನೈಟ್ ವಿಷನ್ಸ್ ನಿಮಗೆ ಯಾವ ಥರ ಕಾಣಿಸ್ತಿದೆ ಅಂದರೆ ನಿಮಗೆ ಯಾವುದೇ ಒಂದು ವಸ್ತು ನಿಮ್ಮ ಕಣ್ಣಿಗೆ ಕಾಣಿಸ್ದೇ ಇಲ್ದಾಗ ನಿಮ್ಮ ಕ್ಯಾಮ್ರಾ ಕಣ್ಣಿಗೆ ಇದು ಯಾವ ಥರ ನಿಮಗೆ ಕಾಣಿಸುತ್ತೆ ಅನ್ನೋದನ್ನು ಕೂಡ ನೀವು ಲೈವಲ್ಲಿ ನೋಡ್ಬೋದು. ಎಷ್ಟು ನೀಟಾಗಿ ಆರಾಮವಾಗಿ ನೀವು ನೈಟ್ ಹೊತ್ತಲ್ಲಿ ಆರಾಮವಾಗಿ ಈ ಕ್ಯಾಮ್ರಾ ಕಣ್ಣಿಂದ ನೀವು ನೋಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಗಮನಿಸ್ತಾ ಇರ್ಬೋದು, ನಮ್ಮ ಕಣ್ಣಿಗೆ ಅಂದರೆ ಅಲ್ಲಿ ಯಾವುದೇ ಥರ ಲೈಟ್ಸ್ ಕೂಡ ಆನ್ ಇಲ್ಲ, ನಮ್ಮ ಕಣ್ಣಿಗೆ ಕೂಡ ಯಾವುದೇ ರೀತಿ ಕಾಣಿಸ್ತಾ ಇದ್ದಾಗಲೂ ಕೂಡ ಕ್ಯಾಮ್ರಾ ಕಣ್ಣಿಗೆ ಅಂದರೆ ಎಲ್ಲ ಲೈಟ್ ವಿಷನ್ಸಿಂದ ನಿಮಗೆ ನೈಟ್ ವಿಷನ್ಸ್ ನಿಮಗೆ ಯಾವ ರೀತಿ ಕಾಣಿಸ್ತಿದೆ ಅನ್ನೋದನ್ನು ಕೂಡ ನೀವು ನೋಡ್ಬೋದು. ನೈಟ್ ಹೊತ್ತಲ್ಲೂ ನಿಮಗೆ ಫುಲ್ HD ಅಲ್ಲಿ ಕೂಡ ನಿಮಗಿದು ಕಾಣಿಸುವಂಥದ್ದು. ನಾನು ಇವಾಗ ಮೋಷನ್ ಟ್ರ್ಯಾಕಿಂಗ್ನ ಆನ್ ಮಾಡ್ಕೊಂಡಿದ್ದೀನಿ. ಮೋಷನ್ ಟ್ರ್ಯಾಕಿಂಗ್ ಏನಪ್ಪ ಅಂದರೆ ಈ ಕ್ಯಾಮ್ರಾದ ಮುಂದೆ ಯಾರೇ ಒಬ್ಬ ಡಿಟೆಕ್ಷನ್ ಆದರೆ ಅವರು ಯಾವ ಕಡೆ ಹೋಗ್ತಾರಲ್ಲ ಆ ಕಡೆ ನಿಮಗೆ ಇದು ಆಟೋಮೆಟಿಕ್ ಆಗಿ ರೊಟೇಟ್ ಆಗುವಂಥದ್ದು. ಫಾರ್ ಎಕ್ಸಾಂಪಲ್ ನೀವು ಗಮನಿಸ್ಬೋದು, ಅವರು ಯಾವ ಕಡೆ ಹೋಗ್ತಾರೋ ಅದೇ ರೀತಿಯೇ ಇದು ಮೂವ್ಮೆಂಟ್ ಆಗುವ ದೃಶ್ಯವನ್ನು ಕೂಡ ನೀವು ನೋಡ್ಬೋದು. ನೀವು ನೋಡ್ಬೋದು ಅವರು ಯಾವ ಕಡೆ ಹೋಗ್ತಾರೋ ಅದೇ ರೀತಿಯೇ ಇದು ಮೂವ್ಮೆಂಟ್ ಆಗ್ತಾ ಇದೆ. ಸೊ ಗಮನಿಸ್ಬೋದು ನೀವು. ಓಕೆ, ಈಗ ಕಾಲ್ಸ್ ಮಾಡ್ತೀನಿ. ಏನಪ್ಪ ಅಂದರೆ ನಾನು ಬೇರೆ ಊರಲ್ಲಿ ಇರ್ತೀನಿ, ಕ್ಯಾಮ್ರಾದ ಹತ್ರ ಯಾರಾದರೂ ಬಂದಾಗ ಅಂದರೆ ಅನ್ನೋನ್ ಪರ್ಸನ್ ನಿಮಗೆ ಬಂದಾಗ ಸೊ ಅವ್ರಿಗೆ ನೀವು ಕಾಲ್ ಮಾಡಿಬಿಟ್ಟು ಕೂಡ ಹೇಳ್ಬೋದು, ಏನಕ್ಕಪ್ಪ ಬಂದಿದೆಯಲ್ಲ, ಯಾಕಪ್ಪ ಬಂದಿದೆ ಅಂತ ನೀವು ಕೇಳ್ಬೋದು. ನೋಡ್ಬೋದು ಇದರಲ್ಲಿ ಒಂದು ಮೈಕ್ ಕೂಡ ಇರುವಂಥದ್ದು, ಹಾಗೆ ಒಂದು ಸ್ಪೀಕರ್ ಕೂಡ ಇರುವಂಥದ್ದು. ಸೊ ಅಲ್ಲಿಂದ ನಿಮಗೆ ಫೋನ್ ಮುಖಾಂತರ ಹೇಳಿದ್ರೆ ಇದರಲ್ಲಿ ಕೂಡ ನಿಮಗೆ ಕೇಳಿಸುತ್ತೆ. ಫಾರ್ ಎಕ್ಸಾಂಪಲ್ ನೀವು ಗಮನಿಸ್ಬೋದು, ಸೊ ಹೊರಗಡೆಯಿಂದ ಈಗ ಕಾಲ್ಸ್ ಕೂಡ ನಾನು ಇದರಲ್ಲಿ ಪ್ರಾಕ್ಟಿಕಲ್ ಆಗಿ ಮಾಡ್ತಾರೆ. ಸೊ ಇದರಲ್ಲಿ ಯಾವ ಥರ ಕೇಳಿಸುತ್ತೆ ಅನ್ನೋದನ್ನು ಕೂಡ ನೀವು ನೋಡ್ಬೋದು. ಹಲೋ, ಈ ಕ್ಯಾಮ್ರಾದ ಫಿಟ್ಟಿಂಗ್ ವಿಚಾರಕ್ಕೆ ಬರೋದಾದರೆ ಫಿಟ್ಟಿಂಗ್ ಅಂತೂ ತುಂಬಾ ಈಸಿಯಾಗಿರುವಂಥದ್ದು. ಯಾಕಂತಂದರೆ ಇದರಲ್ಲಿ ನೋಡ್ಬೋದು ಜಸ್ಟ್ ಒಂದೇ ಒಂದು ಪ್ಲೇಟ್ನ ಈ ಥರ ಕೊಟ್ಟಿರ್ತಾನೆ ನಿಮಗೆ, 2 ಹೋಲ್ ಸಹ ಇದರಲ್ಲಿ ಇರುವಂಥದ್ದು. ಹಾಗೆ ನಿಮಗೆ 2 ಸ್ಕ್ರೂಗಳು ಸಹ ಇಲ್ಲಿ ಕಾಣಿಸುವಂಥದ್ದು. ಸೊ ನೀವು ಇದನ್ನ ಎಲ್ಲಿ ಫಿಟ್ ಮಾಡ್ತೀರೋ ಅಲ್ಲಿ ನಿಮಗೆ 2 ಹೋಲ್ ಸಹ ಕಾಣಿಸುವಂಥದ್ದು. ಅಲ್ಲಿ ನೀವೇನು ಮಾಡಬೇಕು, ಈ ಸ್ಕ್ರೂಗಳನ್ನ ಹಾಕ್ಬಿಟ್ಟು ಮೊದಲಿಗೆ ಇದನ್ನ ನೀವು ಫಿಟ್ ಮಾಡ್ಕೊಳ್ಬೇಕು. ಸೊ ಸೆಕೆಂಡ್ ಏನು ಮಾಡಬೇಕು ಅಂದರೆ ನೋಡ್ಬೋದು ನಿಮಗೆ ಇಲ್ಲಿ ಕೆಳಗಡೆ ನಿಮಗೆ ಲಾಕ್ ಸಿಸ್ಟಮ್ನ ಕೊಟ್ಟಿದ್ದಾನೆ. ಈ ಪ್ಲೇಟ್ನ ಇಲ್ಲಿ 2 ನಿಮಗೆ ನೋಡ್ಬೋದು, ಈ ಪ್ಲೇಟ್ನ ಇಲ್ಲಿ ಬಂದು ನೀವು ಲಾಕ್ ಮಾಡುವಂಥದ್ದು. ಓಕೆ, ಲಾಕ್ ಮಾಡಾದ್ಮೇಲೆ ನಿಮಗೆ ಇದು ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನ ನೀವು ನೋಡ್ಬೋದು. ಜಸ್ಟ್ ಒಂದೇ ಒಂದು ವೈರ್ನ ಕೊಟ್ಟಿದ್ದಾನೆ, ಇದು ಪವರ್ ಕನೆಕ್ಷನ್ಗೋಸ್ಕರ. ನಾನು ಅವಾಗಲೇ ಹೇಳಿರ್ತಾರೆ ತುಂಬಾ ಈಸಿ ಆಗಿರೋ ಮೆಥಡಲ್ಲಿ ಕೂಡ ನೀವು ಇದನ್ನ ಇನ್ಸ್ಟಾಲೇಷನ್ ಮಾಡ್ಕೊಳ್ಬಹುದು. ನಂತರ ನಿಮಗೆ ಇದು ಯಾವ ಥರ ಕೂತ್ಕೊಳ್ಳುತ್ತೆ ಅನ್ನೋದಾದರೆ ಮೊದಲಿಗೆ ನೀವು ಇದನ್ನು ಫಿಟ್ ಮಾಡಿರ್ತೀರಾ, ಆಮೇಲೆ ನೀವು ಇದನ್ನು ಲಾಕ್ ಮಾಡ್ತೀರಾ. ಓಕೆನಾ, ಆಮೇಲೆ ನಿಮಗೆ ಇದು ಯಾವ ಥರ ಕೂತ್ಕೊಳ್ಳುತ್ತೆ, ಈ ಥರ ಕೂತ್ಕೊಳ್ಳುತ್ತೆ. ಸೊ ಗಮನಿಸ್ಬೋದು ನಿಮಗೆ ಆರಾಮವಾಗಿ ನೀವು ಈ ಥರ ಒಂದು ಸೆಟಪ್ ರೀತಿಯಾಗಿ ನೀವು CCTV ಕ್ಯಾಮ್ರಾನ ನೀವು ಈ ಥರ ಒಂದು ಇನ್ಸ್ಟಾಲೇಷನ್ ಮಾಡಿಕೊಂಡು ಈ ಥರ ಫಿಟ್ಟಿಂಗ್ ಸಹ ನೀವು ಮಾಡ್ಕೊಳ್ಬೋದು. ಇನ್ನು ಈ ಕ್ಯಾಮ್ರಾದ ಸ್ಟೋರೇಜ್ ವಿಚಾರಕ್ಕೆ ಬರೋದಾದರೆ ಸೊ ನಿಮಗೆ ಸ್ಟೋರೇಜ್ 256 GB ವರೆಗೂ ಇದರಲ್ಲಿ ಮೆಮರಿ ಕಾರ್ಡ್ ಹಾಕೊಳ್ಬೋದು. ಹಾಗಂತ ನೀವು 256 GB ಮೆಮರಿ ಕಾರ್ಡ್ ಹಾಕೊಳ್ಬೇಕು ಅಂತೆಲ್ಲ, ನಿಮಗೆ ಎಷ್ಟು ದಿನದ ಸ್ಟೋರೇಜ್ ಅಗತ್ಯವಿದೆಯೋ ಅಷ್ಟು ದಿನದ್ದು ನೀವು ಮೆಮರಿ ಕಾರ್ಡ್ ಸಹ ಇದರಲ್ಲಿ ಹಾಕ್ಬೋದು. ಫಾರ್ ಎಕ್ಸಾಂಪಲ್ ಒಂದು 16 GB ನೀವು ಮೆಮರಿ ಕಾರ್ಡ್ ಹಾಕ್ಕೊಂಡಿದ್ದೀನಿ ಅಂದರೆ ಆಲ್ಮೋಸ್ಟ್ ನಿಮಗೆ ಒಂದು 8 ರಿಂದ 10 ದಿವಸಗಳ ಕಾಲ ಸ್ಟೋರೇಜ್ ಸಿಗುತ್ತೆ. ಹಾಗೆ ನೀವು ಏನಾದರೂ 128 GB ಮೆಮರಿ ಕಾರ್ಡ್ ಹಾಕೊಂಡ್ರೆ ನಿಮಗೆ ಒಂದು 15 ರಿಂದ 18 ದಿನಗಳ ಕಾಲ ನಿಮಗೆ ಒಂದು ಸ್ಟೋರೇಜ್ ಸಿಗುತ್ತೆ. ಹಾಗೆ ನೀವು ಒಂದು 256
126 GB ಇದರಲ್ಲಿ ಮೆಮರಿ ಕಾರ್ಡ್ ಹಾಕೊಂಡ್ರೆ ನಿಮಗೆ 1 ಮಂತ್ಗಳ ಕಾಲ ನಿಮಗೆ ಸ್ಟೋರೇಜ್ ಸಹ ಸಿಗುವಂಥದ್ದು. ಸೊ ಸ್ಟೋರೇಜ್ ಯಾವುದಕ್ಕೆಲ್ಲ ಯೂಸ್ ಆಗುತ್ತಪ್ಪ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇದನ್ನ ಒಂದು ಶಾಪ್ಗೆ ನೀವು ಅಳವಡಿಸಿರ್ತೀರಾ ಅನ್ಕೊಳ್ಳಿ, ಒಂದು ವಾರದಿಂದ ಏನೋ ಒಂದು ಘಟನೆ ನಡೆದೋಗಿರುತ್ತೆ. ಸೊ ಒಂದು ವಾರದಿಂದ ನಿಮಗೆ ಏನು ನಡೀತು ಅನ್ನೋದಕ್ಕೋಸ್ಕರ ನಿಮಗೆ ಒಂದು ಮೆಮರಿ ಕಾರ್ಡ್ ಇದಕ್ಕೆ ಹಾಕಬೇಕು. ಲೈವ್ ನೋಡೋಕೆ ಏನು ಬೇಡ ನಿಮಗೆ, ಆದರೆ ಸ್ಟೋರೇಜ್ ಅಂದರೆ ಹಳೆ ವಿಡಿಯೋಗಳೇನಾದರೂ ನೋಡಬೇಕು ಅಂತಂದರೆ ನೀವು ಒಂದು ಮೆಮರಿ ಕಾರ್ಡ್ ಸಹ ಹಾಕಬೇಕು. ಓಕೆ, ಸೊ ಇದಿಷ್ಟು ಈ ಕ್ಯಾಮ್ರಾದ ಬಗ್ಗೆ ಮಾಹಿತಿ. ಸೊ ನಿಮಗೇನಾದರೂ ಇದು ಪ್ರಾಡಕ್ಟ್ ಅನ್ನೋದು ಇಷ್ಟ ಆಗಿದ್ರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಹಾಗೆ ಆರ್ಡರ್ ಕೂಡ ಮಾಡ್ಕೊಳ್ಬೋದು. ನಮ್ಮ ಲೊಕೇಶನ್ ಬಂದ್ಬಿಟ್ಟು ಆಲ್ರೆಡಿ ಕೂಡ ಹೇಳಿದ್ದೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಟ್ಟಿರ್ತೀನಿ, ಹಾಗೆ ಮ್ಯಾಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಡೈರೆಕ್ಟಾಗಿ ಬಂದು ಕೂಡ ಪರ್ಚೇಸ್ ಮಾಡ್ಬೋದು. ಹಾಗೆ ನೀವು ಕರ್ನಾಟಕದಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿದ್ದರೂ ಕೂಡ ನಮ್ಮ ಹತ್ರ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಇರುತ್ತೆ. ಕ್ಯಾಶ್ ಆನ್ ಡೆಲಿವರಿ ಅಂತಂದರೆ COD ಅನ್ನೋ ಒಂದು ಆಪ್ಷನ್ಸ್ ಕೂಡ ನಮ್ಮ ಹತ್ರ ಇರುತ್ತೆ. ನಮ್ಮ ಪ್ರಾಡಕ್ಟ್ ನಿಮ್ಮ ಹತ್ರ ತಲುಪಿದ ಮೇಲೆ ಕೂಡ ನೀವು ಅಲ್ಲಿ ದುಡ್ಡು ಕೊಟ್ಟು ಕೂಡ ಬಿಡಿಸ್ಕೋಬೋದು. ಸೊ ನೆಕ್ಸ್ಟ್ ಗ್ಯಾಜೆಟ್ ಜೊತೆಗೆ ಮತ್ತೆ ನಿಮ್ಗೆ ಎಲ್ಲರಿಗೂ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.